ಓಂ ಶ್ರೀ ಗುರುಭ್ಯೋ ನಮಃ ಗಂ ಗಣಪತಯೇ ನಮಃ ದ್ರಾಂ ದತ್ತಾತ್ರೇಯಾಯ ನಮಃ. ಕುಂಭರಾಶಿಯವರ ಮಾಸ ಭವಿಷ್ಯ ಫೆಬ್ರವರಿ ತಿಂಗಳು. ಇಲ್ಲಿ ಗ್ರಹಗಳು ಬದಲಾವಣೆ ಆಗೋದರಿಂದ ಕುಂಭರಾಶಿಯವರಿಗೆ ಯಾವ ರೀತಿಯ ಪರಿಣಾಮ, ಯಾವುದು ಒಳ್ಳೆಯದು, ಯಾವ ವಿಷಯದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ ಮುನ್ನಡೆಯಬೇಕು, ಯಾವ ಯಾವ ಪರಿಹಾರವನ್ನು ಮಾಡಿಕೊಳ್ಬೇಕು, ನಿಮ್ಮ ಉದ್ಯೋಗ ಯಾವ ರೀತಿಯಾಗಿದೆ, ಹಣಕಾಸಿನ ಪರಿಸ್ಥಿತಿ ಯಾವ ರೀತಿಯಾಗಿ, ಆರೋಗ್ಯದ ಪರಿಸ್ಥಿತಿಯಲ್ಲಿ ಏನಾದರೂ ಬದಲಾವಣೆ ಅಥವಾ ತೊಂದರೆ ಇದೆಯಾ, ಇದೆಲ್ಲವನ್ನು ಇವತ್ತಿನ ದಿವಸ ನಾವು ಚಿಂತನೆಯನ್ನು ಮಾಡ್ತೇವೆ. ತಮಗೆಲ್ಲರಿಗೂ ಅತ್ಯಂತ ಆತ್ಮೀಯವಾದಂತಹ ಸ್ವಾಗತ. ವೀಕ್ಷಕರೇ, ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ, ಅಂದರೆ ನಮ್ಮ ನೋಟಿಫಿಕೇಷನ್ ನಿಮಗೆ ಸುಲಭವಾಗಿ ಸಿಗುತ್ತೆ. ಇನ್ನೂ ಅನೇಕ ವಿಷಯದಲ್ಲಿ ಏನಾದರೂ ನಿಮಗೆ ಇಂಟ್ರೆಸ್ಟ್ ಇತ್ತು ಅಂತಂದರೆ ನಮ್ಮ ಚಾನಲ್ಗೆ ಹೋಗಿ ವಾಸ್ತುವಿಗೆ ಸಂಬಂಧಪಟ್ಟಂಥ ಗ್ರಂಥಾಧಾರಿತ ಒಂದಷ್ಟು ಪರಿಹಾರಗಳನ್ನು ನಾನು ಹೇಳಿದ್ದೇನೆ, ಅದನ್ನು ಕೂಡ ನೋಡ್ಕೊಳ್ಳಿ. ಇನ್ನು ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತೆ ಎಲ್ಲ ರಾಶಿಗಳ ಮಾಸ ಭವಿಷ್ಯ ನಿಮ್ಮ ಕುಟುಂಬದಲ್ಲಿರುವಂಥವರದು, ಅದನ್ನು ಕೂಡ ನಾನು ಹೇಳ್ಕೊಂಡಿದ್ದೇನೆ. ಅದರಲ್ಲೂ ವಿಶೇಷವಾಗಿ ನೋಡಿ, ಕುಂಭರಾಶಿಯವರಿಗೆ ನಾನು ಡಿಸ್ಪ್ಲೇ ಮೇಲೆ ತೋರಿಸ್ತಾ ಇದ್ದೇನೆ. ಈ ಮಕರ, ಕುಂಭ ಮತ್ತು ಮೀನರಾಶಿಯವರಿಗೆ ಸಾಡೆಸಾತಿಯ ದೋಷ ಪರಿಹಾರಕ್ಕಾಗಿ, ತುಲಾರಾಶಿಯವರಿಗೆ, ಕರ್ಕರಾಶಿಯವರಿಗೆ ಪಂಚಮ ಅಷ್ಟಮ ಶನಿಯ ದೋಷ ಪರಿಹಾರಕ್ಕಾಗಿ ಪ್ರತಿ ಮಾಸದಲ್ಲಿ ಅಂದರೆ ಅಮಾವಾಸ್ಯೆಯ ದಿವಸ ನಾವು ಒಂದು ಸಾರ್ವಜನಿಕವಾಗಿ ಶನಿ ಶಾಂತಿಯನ್ನು ಮಾಡ್ತಾ ಇದ್ದೇವೆ. ಸಂಕಲ್ಪ ಸೇವೆಯಲ್ಲಿ ಭಾಗವಹಿಸಬೇಕು ಅಂತಂದರೆ ನೀವು ನಮ್ಮನ್ನು ಸಂಪರ್ಕಿಸಿ, ಅದಕ್ಕೆ ಬೇಕಾಗುವಂಥ ಮಾಹಿತಿಯನ್ನು ತಮಗೆ ಒದಗಿಸ್ತೇವೆ. ನೋಡಿ, ಕುಂಭರಾಶಿಯವರಿಗೆ ನೋಡಿ, ಒಂದಷ್ಟು ಮೊದಲನೇದಾಗಿ ಮುಖ್ಯವಾದಂಥ ವಿಷಯ ಅಂತಂದರೆ ಆರ್ಥಿಕ ಸಂಕಷ್ಟಗಳು ನಿಮಗೆ ದೂರ ಆಗುತ್ತವೆ. ಸ್ವಲ್ಪ ಅಲ್ಲಿ ಸುಧಾರಣೆ ಖಂಡಿತವಾಗಿಯೂ ಕಾಣಿಸ್ತಾ ಇದೆ. ಅಂದರೆ ಹಣಕಾಸಿನ ಮುಗ್ಗಟ್ಟು ಏನಿತ್ತೋ ಅದು ಕಡಿಮೆಯಾಗುವಂಥ ಸಾಧ್ಯತೆ ಖಂಡಿತವಾಗಿಯೂ, ಅಲ್ಲಿ ಪರಿಹಾರ ನಿಮಗೆ ಖಂಡಿತವಾಗಿಯೂ ಸಿಗುತ್ತೆ. ಉದ್ಯೋಗ ಮತ್ತು ವ್ಯಾಪಾರದಲ್ಲಿ ಒಂದಷ್ಟು ವಿಶೇಷವಾಗಿ ನೀವು ಅಂದುಕೊಂಡಂತೆ ಆಗದೇ ಇದ್ದರೂ ಕೂಡ ಮೊದಲಿನ ಪರಿಸ್ಥಿತಿಯನ್ನು ನೋಡಿದಾಗ ಒಂದಷ್ಟು ಅನುಕೂಲತೆ ಖಂಡಿತವಾಗಿಯೂ ಇದೆ. ಸೊ ಅದರಿಂದ ನಿಮ್ಮ ಮನಸ್ಸಿಗೆ ನೆಮ್ಮದಿ, ಹೌದಾ, ಇದ್ದಂತಹ ಚಿಂತೆ ಕಡಿಮೆ ಆಗುವ ಸಾಧ್ಯತೆ ಖಂಡಿತವಾಗಿಯೂ ಕಾಣಿಸ್ತಾ ಇದೆ. ಅದರಲ್ಲೂ ವಿಶೇಷವಾಗಿ ನೋಡಿ, ಕುಂಭರಾಶಿಯಲ್ಲೇ ಶನಿ ಇರೋದ್ರಿಂದ ಆಧ್ಯಾತ್ಮಿಕ ಸಾಧನೆಗೆ ಇದು ಒಂದು ಉತ್ತಮವಾದಂಥ ಕಾಲ. ನೀವು ಆಧ್ಯಾತ್ಮ ಮಾರ್ಗದಲ್ಲಿ ಇದ್ದರೆ ದೈವಿ ಉಪಾಸನೆಗೆ ಮಾಡಲಿಕ್ಕೆ ತುಂಬ ಒಳ್ಳೆಯ ಕಾಲ ಇದು. ಮನಸ್ಸು ಕೂಡ ಅಲ್ಲಿ ಒಂದಷ್ಟು ಪ್ರೇರಣೆಯನ್ನು ಉಂಟು ಮಾಡುತ್ತೆ. ಆದರೆ ಕುಟುಂಬ ಸ್ಥಾನದಲ್ಲಿರುವಂಥ ರಾಹು ನಿಮ್ಮ ಕುಟುಂಬ ಸೌಖ್ಯವನ್ನು ಹಾಳುಗೆಡುವಂಥ ಸಾಧ್ಯತೆ ನಿಮ್ಮಿಂದಲೇ. ಸೊ ನೀವು ಆ ವಿಷಯದಲ್ಲಿ ನೋಡಿ, ಅಲ್ಲಿ ಯಾವುದೇ ರೀತಿಯ ಮಾತು ತಪ್ಪದಂತೆ ಅಂತಂದ್ರೇನು, ಮಾತಿನ ಬ್ಯಾಲೆನ್ಸ್ ಬಿಗಡಾಯಿಸಬಾರದು, ಆ ತರಹ ನೋಡ್ಕೊಳ್ಳಿ. ಇಲ್ಲದೇ ಇದ್ದರೆ ನಿಮ್ಮ ಮಾತಿನಿಂದಲೇ ಜಗಳ ಪ್ರಾರಂಭವಾಗುವಂಥ ಸಾಧ್ಯತೆ ಕಾಣಿಸ್ತಾ ಇದೆ. ಸೊ ಎರಡು ಸಮ್ಮಿಶ್ರವಾದಂಥ ಒಂದು ವಾತಾವರಣವನ್ನು ನಾವು ನೋಡ್ತೇವೆ. ತುಂಬ ಸಂತೋಷಕರವಾದಂಥ ವಾತಾವರಣ ಕೂಡ ನಿಮ್ಮ ಪರಿವಾರದಲ್ಲಿ ಮುಂದುವರಿಯುತ್ತೆ. ಆದರೆ ಎಷ್ಟೋ ಸಾರಿ ಅಲ್ಲಿ ಒಂದಷ್ಟು ನಿಮ್ಮಿಂದನೇ ಅಶಾಂತಿ ಉಂಟಾಗುವಂಥ ಸಾಧ್ಯತೆ ಇರೋದರಿಂದ ಒಂದಷ್ಟು ಮನಸ್ಸು ಮತ್ತು ಬಾಯಿಯನ್ನು ಕಂಟ್ರೋಲ್ ಮಾಡ್ಕೊಳ್ಳಿ. ಅದರಿಂದ ನಾನು ಹೇಳ್ತಾ ಇದ್ದೀನಲ್ಲ, ಕುಟುಂಬ ಸೌಖ್ಯ ಖಂಡಿತವಾಗಿಯೂ ಮುಂದುವರಿಯುತ್ತೆ. ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಒಂದಷ್ಟು ಸ್ವಲ್ಪ ವೇಟ್ ಮಾಡಬೇಕು, ಆರೋಗ್ಯದ ಸಮಸ್ಯೆ ಇರುತ್ತೆ. ಶನಿಯ ಪರಿಹಾರವನ್ನು ಮಾಡಿಕೊಳ್ಳಿ, ಶನಿ ಸ್ತೋತ್ರವನ್ನು ಖಂಡಿತವಾಗಿಯೂ ತಪ್ಪದೇ ಮಾಡಿಕೊಳ್ಳಿ. ಅದರ ಜೊತೆಗೆ ಸಾಧ್ಯವಾಯಿತು ಅಂತಂದರೆ ಒಂದು 10,000 ಸಮಸ್ಯೆ ಜಾಸ್ತಿಯಾಗಿದ್ದರೆ ನಾನು ಹೇಳ್ತಾ ಇದ್ದೇನೆ, ಮೃತ್ಯುಂಜಯ ಜಪವನ್ನು ಮಾಡಿಕೊಳ್ಳಿ, ರುದ್ರ ಜಪ. ಆರೋಗ್ಯದಲ್ಲಿ ನಿಮಗೆ ಖಂಡಿತವಾಗಿಯೂ ಬದಲಾವಣೆಯನ್ನು ಕಾಣಿಸುತ್ತೆ. ಮನಸ್ಸಿನ ಮೇಲೆ ಶನಿಯ ಪ್ರಭಾವ ಇರೋದರಿಂದ, ಅದರಲ್ಲೂ ಕುಂಭರಾಶಿ ಕುಂಭಲಗ್ನ ಇತ್ತು ಅಂತಂದರೆ ನನ್ನದೇ ಸರಿ ಅಂತನ್ನೋ ಹಠ ಖಂಡಿತವಾಗಿಯೂ ಯಾವುದೇ ವಿಷಯದಲ್ಲಿ ಮಾಡಬೇಡಿ. ನಿಮಗೆ ಯಾರಾದರೂ ಯೋಗ್ಯ ವ್ಯಕ್ತಿಗಳು ಸಲಹೆಯನ್ನು ಕೊಟ್ಟರೆ ಆ ಸಲಹೆಯನ್ನು ಖಂಡಿತವಾಗಿಯೂ ವಿಚಾರ ಮಾಡಿ. ನಾನೇ ಕರೆಕ್ಟ್ ಅಂತನ್ನೋ ಮನೋಭಾವವನ್ನು ಖಂಡಿತವಾಗಿಯೂ ಬಿಟ್ಟುಬಿಡಿ. ಅದರಲ್ಲೂ ಈ ಸಮಯದಲ್ಲಿ ಒಂದಷ್ಟು ನಿರ್ಧಾರಗಳು ಖಂಡಿತವಾಗಿಯೂ ನಿಮ್ಮನ್ನು ಆಪತ್ತಿಗೆ ಸಿಲುಕಿಸುತ್ತವೆ. ಇದು ಕರೆಕ್ಟಾಗಿದೆ ಅಂತ ಹೇಳಿಬಿಟ್ಟು ಯಾವುದೇ ತರಹದ ವಿಚಾರವನ್ನು ಮಾಡದೆ ಕೇವಲ ಭಂಡ ಧೈರ್ಯದಿಂದ ನೀವು ಮುಂದೆ ಹೋದರೆ ಅವು ನಿಮಗೆ ಮುಂದೆ ಅನಾವಶ್ಯಕವಾದಂಥ ತೊಂದರೆಗಳು ಕೊಡೋದರಿಂದ, ಸೊ ಇಲ್ಲಿ ಒಂದಷ್ಟು ಸಲಹೆಗಳನ್ನು, ಬೇರೆಯವರು ಕೊಟ್ಟಂಥ ಸಲಹೆ, ನಿಮ್ಮ ಗಂಡ ಹೆಂಡತಿ ಇರ್ಬೋದು, ಮಕ್ಕಳಿರ್ಬೋದು, ಅಥವಾ ನಿಮ್ಮ ಅಣ್ಣ ತಮ್ಮಂದಿರಿರ್ಬೋದು, ಮಿತ್ರರು ಇರ್ಬೋದು, ಉಪಯುಕ್ತ ಸಲಹೆಯನ್ನು ಕೊಟ್ಟರೆ ಒಂದು ಸಾರಿ ಅದರಲ್ಲಿ ವಿಚಾರವನ್ನು ಮಾಡಿಕೊಳ್ಳಿ. ಅವರ ಸಲಹೆಯನ್ನು ಸ್ವೀಕರಿಸಿ, ಅದರಿಂದ ನಿಮಗೆ ಖಂಡಿತವಾಗಿಯೂ
ಆಗುವಂಥ ನಷ್ಟವನ್ನು ನೀವು ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಉದ್ಯೋಗ ಮತ್ತು ವ್ಯಾಪಾರ ವಿಷಯದಲ್ಲಿ ಸ್ವಲ್ಪ ಅನುಕೂಲತೆ ನಿಮಗೆ ಮೊದಲಿನಕ್ಕಿಂತಲೂ ಕಾಣಿಸುತ್ತೆ. ಹಾಗೇನು ವಿಶೇಷವಾಗಿ ಬದಲಾವಣೆ ಆಗೋದಿಲ್ಲ. ಇದ್ದ ಪರಿಸ್ಥಿತಿ ಮುಂದುವರಿಯುತ್ತೆ, ಆದರೆ ಅದರಲ್ಲಿ ಸ್ವಲ್ಪ ಚೇಂಜಸ್ ಕಾಣಿಸ್ತಾ ಇದೆ. ಸ್ವಲ್ಪವೇ ದಿವಸದಲ್ಲೂ ಕೂಡ ನಿಮ್ಮ ರಾಶಿಯಲ್ಲಿರುವಂಥ ಶನಿ ಮೀನರಾಶಿಗೆ ಪ್ರವೇಶವನ್ನು ಮಾಡೋದರಿಂದ ಐ ಥಿಂಕ್ ಸ್ವಲ್ಪ ಶನಿಯ ಪ್ರಭಾವ ಖಂಡಿತವಾಗಿಯೂ ಕಡಿಮೆ ಆಗ್ಬೋದು. ಕೊನೆಯ 2.5 ವರ್ಷ ಇರೋದರಿಂದ ಮುಂದೆ ಶನಿಯಿಂದ ಸಿಗುವಂಥ ಯೋಗಗಳು, ಮಹತ್ವದ ಯೋಗಗಳು ನಿಮಗೆ ಖಂಡಿತವಾಗಿಯೂ ಸಿಗುತ್ತೆ. ಇನ್ನು ವಿಶೇಷವಾದಂಥ ಏನಾದರೂ ಮನಸ್ಸಿನಲ್ಲಿ ಕಾರ್ಯಗಳನ್ನು ಅಂತಂದರೆ ಕೆಲಸಗಳು, ಈಗ ಖರೀದಿ ಇರಬಹುದು, ರಿಜಿಸ್ಟ್ರೇಷನ್ ಇರಬಹುದು, ಅಥವಾ ನೀವೇನಾದರೂ ಈ 4 ವೀಲರ್ ತೆಗೆದುಕೊಳ್ಬೇಕು ಅಂತ ಅಂದ್ಕೊಂಡಿದ್ರೆ ಸಾಧ್ಯವಾಯಿತು ಅಂತಂದರೆ ಮುಂದೆ ಹಾಕಿ. ಇಲ್ಲಪ್ಪ ಅರ್ಜೆಂಟ್ ಇದೆ ಅಂತಂದರೆ ಏನೂ ವಿಚಾರ ಮಾಡಬೇಡಿ. ಭಗವಂತನ ಮೇಲೆ ನಿರ್ಧಾರವನ್ನು ಇಟ್ಟು ಖಂಡಿತವಾಗಿಯೂ ಆ ವಿಷಯದಲ್ಲಿ ಮುಂದುವರಿಯಿರಿ. ವಿಶೇಷವಾಗಿ ತೊಂದರೆ ಆಗೋದಿಲ್ಲ. ವಿವಾಹಕ್ಕೆ ಮುಂತಾದದ್ದು ಸದ್ಯಕ್ಕಂತೂ ಯೋಗ ಇಲ್ಲ. ಪ್ರಯತ್ನವನ್ನು ಯೋಗ ಇರದೇ ಇರಲಿ, ಪ್ರಯತ್ನ ಖಂಡಿತವಾಗಿ ಮುಂದುವರಿಸಿ, ಹೆಚ್ಚಿನ ಪ್ರಯತ್ನವನ್ನು ಮಾಡಿಕೊಳ್ಳಿ. ಸುಮ್ಮನೆ ಆಲಸ್ಯತನ ಮಾಡಿಬಿಟ್ಟು ನಿಮಗೆ ಟೈಮ್ ಸಿಕ್ಕಾಗ ಮಾತ್ರ ಮಾಡ್ತೀನಿ ಅನ್ನೋ ಮನೋಭಾವನೆಯನ್ನು ಬಿಡಿ. ಆ ವಿಷಯದಲ್ಲಿ ಸ್ವಲ್ಪ ಸೀರಿಯಸ್ ಆಗಿ ಪ್ರಯತ್ನವನ್ನು ಮಾಡಿದ್ದಾದರೆ ಖಂಡಿತವಾಗಿಯೂ ನಿಮಗೆ ಗುರುಬಲ ಇಲ್ಲದೇ ಇದ್ದರೂ ಕೂಡ ನಿಮಗೆ ವಿವಾಹ ಯೋಗ, ಮದುವೆ ಯೋಗ ಖಂಡಿತವಾಗಿಯೂ ಬರುತ್ತೆ. ವಿಚಾರವನ್ನು ಮಾಡಿ ಅಲ್ಲಿ ಮತ್ತೆ ವ್ಯಾವಹಾರಿಕ ದೃಷ್ಟಿಕೋನದಿಂದ ಎಲ್ಲವನ್ನ ಪರಿಶೀಲಿಸಿ ಆ ವಿಷಯದಲ್ಲಿ ಮುಂದುವರಿಯಿರಿ. ಸೊ ಈ ಮಾಸದಲ್ಲಿ ನೋಡಿ, ಪರಿಹಾರ ಆಗಿ ನೋಡಿ, ಪ್ರತಿ ಸೋಮವಾರದ ದಿವಸ ಯಾವುದಾದ್ರೂ ಈಶ್ವರ ದೇವಸ್ಥಾನದಲ್ಲಿ ಹಾಲಿನ ಅಭಿಷೇಕವನ್ನು ಮಾಡಿಸಿ. ಮನಸ್ಸಿಗೆ ತುಂಬ ನೆಮ್ಮದಿ ನಿಮಗೆ ಖಂಡಿತವಾಗಿಯೂ ಸಿಗುತ್ತೆ. ಮನಸ್ಸಿನಲ್ಲಿನ ಡಿಸ್ಟರ್ಬೆನ್ಸ್ ಇದೆಯಲ್ಲ, ಈ ಕಿರಿಕಿರಿ ಇದೆಯಲ್ಲ, ಇದು ಖಂಡಿತವಾಗಿಯೂ ಪರಿಹಾರವಾಗುತ್ತೆ. ಸಾಧ್ಯವಾಯಿತು ಅಂತಂದರೆ ರಾಹುದೋಷ ಪರಿಹಾರಕ್ಕಾಗಿ ಕುಟುಂಬದಲ್ಲಿ ಯಾವಾಗಲೂ ಅನಾವಶ್ಯಕವಾದಂಥ ತೊಂದರೆ ಆಗ್ತಾ ಇದೆ, ಕುಟುಂಬದಿಂದ ನನಗೆ ಡಿಸ್ಟರ್ಬ್ ಆಗ್ತಾ ಇದೆ ಅಂತ ಅಂದ್ಕೊಂಡ್ರೆ ಸಾಧ್ಯವಾಯಿತು ಅಂತಂದರೆ ಒಂದು ರಾಹು ಶಾಂತಿಯನ್ನು ಮಾಡಿಕೊಳ್ಳಿ. ಈ 2 ಪರಿಹಾರವನ್ನು ಮುಂದುವರಿಸಿ, ನಿಮಗೆ ಖಂಡಿತವಾಗಿಯೂ ಅನುಕೂಲ ಆಗುತ್ತೆ.